ಸಕಲೇಶಣ್ಣ ಆ ಕಲಕನ್ನ ಹಿಂದೆನೆ ಹೋಗ್ತಾ ಇರೋದನ್ನ ನೋಡ್ಬಿಟ್ಲು. ಅವಾಗ ಕಾಲು ಎತ್ಕೊಂಡು ಹೋಗ್ತಿತ್ತ ಅದನ್ನ ನೋಡ್ಬಿಟ್ಲು. ಅದಕ್ಕೇನೆ ಅವಳಿಗೆ ಒಂಥರ ಹೆಂಗಾಗೈತೆ ಅಂದ್ರೆ ಹೇಳಬಾರ್ದು. ಇವಾಗ ಅವ್ರ ಅಮ್ಮನ ಹತ್ರ ಬಂದು ರೇಗಾಡ್ತಾಳೆ ನೋಡು. ಬಾರಮ್ಮ ನೋಡು ನಿನ್ನ ಅಳಿಯೋನ್ನ ಹೆಂಗ್ ಅವಳ ಹತ್ರ ಹೋಗಿದ್ದಾನೆ ಅಂತ ಹೇಳಿ ರೇಗಾಡ್ತಾಳೆ ನೋಡಿ. ಇವಾಗ ಎಲ್ಲ ಹಾಳಾಗಿ ನಮ್ಮ ಹತ್ರನೇ ಬರ್ಬೇಕು ಅವಳು. ಅಲ್ಲ ಎಂಥ ಒಳ್ಳೆ ಮನೆ ಸಿಕ್ಕಿದ್ಲು ಅಂತ ಮನೆ ಚೆನ್ನಾಗಿರೋಕ್ಕಾಗ್ದಲೇನೆ ಇಲ್ಲದೆಲ್ಲ ಅವತಾರ ಮಾಡಿ ಬಂದಿದ್ದಕ್ಕೆ ನನಗೆ ಏನಾಯ್ತಪ್ಪ ಇದು ಅಂತ ಅನುಭವಿಸ್ಬೇಕು. ಯಾರೇ ಆಗಲಿ ಅನುಭವಿಸ್ದಾಗಲೇ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ಹೇಳಿ. ಅಣ್ಣರ ಬೆಲೆ ಏನು ಅಂತ, ಅತ್ತಿಗೆರ ಬೆಲೆ ಏನು ಅಂತ ಗೊತ್ತಾಗೋದು ಆವಾಗಲೇ. ಯಾರು ಆಗೋದಿಲ್ಲ, ಯಾರಾಗಬೇಕು ಅವರೇ ಆಗೋದಂತ ಗೊತ್ತಾಗಬೇಕು. ಯಾರು ಬೇಡ, ನೀವು ಯಾರು ನನಗೆ ನಮ್ಮ ಅಣ್ಣಯ್ಯರು ಬೇಡ, ನಮ್ಮ ಅತ್ತಿಗೆರು ಬೇಡ, ಯಾರು ಬೇಡ ಅಂತ ಹೋಗ್ಬಿಟ್ಲಲ್ಲ ಅವಳಾಗಿ ಅವಳು ಅನುಭವಿಸ್ಬೇಕು, ಗೊತ್ತಾಗುತ್ತೆ. ಅನುಭವಿಸ್ದಾಗೆ ತಗ ಯಾರಿಗೆ ಆಗಲಿ ಗೊತ್ತಾಗೋದು. ಬಂದ್ಲು ಕಣೆ, ಬಂದ್ಲು 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 ಬರ್ತಾ ಇದ್ದಾಳೆ. ಇವಾಗ ಬಂದು ಅಮ್ಮ ಅಮ್ಮ ಬಾರಮ್ಮ ನೋಡು, ಅಲ್ಲಿ ನಿನ್ನಳಿಗೆ ನೋಡು ಬಾರಮ್ಮ ಅಂತೇಳಿ ನೋಡು. ಅವಳು ಬರ್ತಿರೋ ಫೋರ್ಸ್ ನೋಡೆ. ಬಾಯಿ ಇಲ್ಲೊಂದು ಸ್ವಲ್ಪ ಒಂದು 5 ನಿಮಿಷ ಸೈಡ್ ನಿಂತ್ಕಮನ, ಇಲ್ಲಾಂದ್ರೆ ಒಳಕ್ಕೆ ಹೋಗ್ಬಿಡ್ತಾಳೆ. ನಾವಿಲ್ಲ ಅಂದರೆ ಹೊರಗೆ ಕರೆದು ಹೊರಗೆ ಮಾತಾಡ್ತಿರ್ತಾಳೆ. ಬಾಯಿಲಿ ನಿಂತ್ಕ, ಬಾಯಿಲಿ ಒಂದು 5 ನಿಮಿಷ. ಅಮ್ಮ 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 ಬಾರಮ್ಮ ಇಲ್ಲಿ ಬಾ, ನಿನ್ನ ನಳಿಯ ಮನೆ ತೊಳೆಯೋದು ನೋಡ್ಬಾ. ಮನೆ ತೊಳೆಯ ಅವನು, ನಿನ್ನ ನಳಿಯ ಅಲ್ಲ ಅವನು, ಮನೆ ತೊಳೆಯ. ಅಯ್ಯೋ ಸುಸು, ಯಾಕಪ್ಪ ಏನಾಯ್ತು? ಯಾಕ ಅಮ್ಮ ಅಮ್ಮ ಅಂತ ಹೇಳಿ ಹಿಂಗ್ ಗೊತ್ತಾಗ್ಯ? ಯಾಕಪ್ಪ ಇಲ್ಲಿ ನೋಡು ನಳಿಯನ್ನ. ಅವಳು ಕಲಾ ಅಂಬಳ್ವ ಹಾಲಾಕಕ್ಕೆ ತಲೆ ಮೇಲೆ ಒಂದು ಕೈಯಲ್ಲೊಂದು ಇಟ್ಕೊಂಡು ಹೋಗ್ತಿದ್ರೆ ಅವಳು ಕಷ್ಟಪಡ್ತಾ ಇದ್ದಾಳೆ. ತೆಗೆ ನೋಡ್ಬೇಕು, ನೋಡು ಅವಳು ಎಷ್ಟು ಕಷ್ಟಪಟ್ಟು ಇಟ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಅವಳು ಹಾಲು ತಗೊಂಡು ಹೋಗ್ತಿದ್ರೆ ಅವಳು ಹಿಂದೆನೆ ಹೋಗ್ತಾ ಇದ್ದಾನಲ್ಲಮ್ಮ ನಿನ್ನ ನಳಿಯ. ಹೌದೇನು? ಎಲ್ಲ ಎಲ್ಗ ಹೋಗ್ತಿದ್ದೇನ ಹೇಳು. ಅವ್ನು ಮಾತಾಡ್ಸೋದೇ ಇಲ್ಲ, ನನ್ಗೆ ಅವಳಿಗೂ ಆಗೋದೇ ಇಲ್ಲ, ಅವಳು ಸೆನಕ್ಕೆ ಇಲ್ಲ ಅಂತ ಹೇಳ್ತಿದ್ದ. ಅವ್ನು ಮಾತಾಡ್ಸಲ್ಲ ಅಂಬನ್ ಕಾಣಿ. ಅಯ್ಯೋ ಇಲ್ಲ, ಆಲೆಯಲ್ಲಿ ನಾಯಿ ಸುತ್ತರ್ದಂಗೆ ಸುತ್ತರಿತಾನೆ. ಅವಳೇನಾನ ಎಲ್ಲ ನಿಂತಿದ್ರೆ ಮಕ ನೋಡ್ಕೊಂಡು ನಿನ್ಕಂತಾನೆ. ನೆನ್ನೆ ಹೆಸ್ಲೆ ನೋಡ್ಲಿಲ್ವೇ? ಅವಳು ಅಲ್ಲಿ ಹೊಸ ಕಟ್ಟಾಗ್ತಿದ್ರೆ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದ. ನಾನು ಅದಕ್ಕೆ ಹುಡಿಕೊಂಬರಕ್ಕೆ ಹೋಗೋದು, ಎಲ್ಗೆ ಹೋಗ್ಯವನೆ ಅಂತ ಹೇಳಿ ಆಗ್ಲೆಲ್ಲ ಹುಡಿಕೊಂಬರಕ್ಕೆ ಹೋಗೋದು. ಒಂದು ಕ್ಷಣ ಬಿಟ್ಟರೆ ಸಾಕು, ಬರೀ ಅಲ್ಲಿ ಹೋಗಿ ಆ ಹುಡುಗರ್ನ ಮಾತಾಡ್ಸೋದು, ಇಲ್ಲಾಂದ್ರೆ ಅವಳು ನೋಡ್ತಾ ನಿನ್ಕಂತಾನೆ. ಇವಾಗ ಇಲ್ಲಿ ಬಂದು ಅದಕ್ಕೆ ಮತ್ತೆ ಅವಳು ಸೇರ್ಕೊಂಡಿರೋದು. ಇಲ್ಲಿ ಬಂದು ಸೇರ್ಕೊಂಡ್ರೆ ನನ್ನ ಹತ್ರ ಗೊತ್ತಾನೆ ಅಂತ. ಅಯ್ಯೋ ಬಿಡು, ಎಲ್ಗ ಹೋಗವನೆ. ಇಲ್ಲ ಕಣಮ್ಮ, ಅವಳು ಕ್ಯಾನ್ ಹೊತ್ಕೊಂಡು ಹೋಗ್ತಿದ್ಲು. ಅದಕ್ಕೇನೆ ಯಾಕೆ ಹೋಗ್ತಾ ಇದೀಯ ಅಂದಿದ್ಕೆ ಅಲ್ಲಡು ನೀನೇನು ನಾನು ಕೇಳೋದು ಅಂತೇಳಿ ಕೆನ್ನೆ ರಮ್ಮಮ್ಮಂಗೆ ಒಂದು ಹೊಡೆದ್ಬಿಟ್ಟು ಹೋಗ್ತಾನೆ ಅವಳಿಂದೆ. ನಾನು ಅಡ್ಡ ನಿಂತ್ಕೊಂಡ್ರೆ ಅವಳು ಕ್ಯಾನ್ ಹೊತ್ಕೊಂಡಿರೋದು ಕಾಣಿಸ್ತಿಲ್ವಾ? ಹಾಲು ತಗೊಂಡು ಡೈರಿಗೆ ಹಾಕ್ತಾ ಇದ್ದಾಳೆ. ಅದರಲ್ಲಿ ನೀನೊಂದು ಕ್ಯಾನ್ ಎತ್ಕೊಂಬ, ಗೊತ್ತಾಗುತ್ತೆ. ನಿನ್ಗೊಂದು ಕ್ಯಾನ್ ಎತ್ತಕ್ಕಾಗಲ್ಲ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಇರಬೇಡ ಅವನು. ಅಲ್ಲ ಅವನು ಹಾಲೇನೆ ಹೆಂಡತಿ ಕಡೆಗೆ ಹೋಗಕ್ಕೆ ನೋಡ್ತಾ ಇದ್ದಾನೆ ಕಣಮ್ಮ. ನಿನಗೆ ಸಮಾಧಾನ ಅನ್ನೋದೇ ಇಲ್ಲ ಹೋಗತ್ಲಾಗಿ. ಆತ್ರ ಅಂದರೆ ಆತ್ರ. ಆತ್ರ ಮಾಡ್ಕೊಂಡೆ ಮತ್ತೆ ಎಲ್ಲ ನಿನಗೆ ಮಾಡ್ಕೊಂಡಿರೋದು. ಹೋಗು, ನನ್ನಂಗೆ ಹೇಳ್ದಾಳೆ ಇಲ್ಲ. ಆತ್ರ ಮಾಡ್ಕೊಬೇಡ ಕಣಮ್ಮ, ಒಂದಿಷ್ಟು ಸಮಾಧಾನದಾಗ ಇರು ಅಂತೀನಿ. ಅವನ್ನ ಒಂದಿಟ್ಟು ಒಳ್ಳೆ ಮಾತಾಡಿಸ್ಕೊಂಡು ಸೆನಕ್ಕೆ ಇಕ್ಕೇಳಮ್ಮ ಅಂತಂದ್ರೆ ಆಮೇಲೆ ನೀನು ಆತ್ರ ಮಾಡ್ಕೊಂಡು ಬರೀ ಶಿಟ್ ಮಾಡ್ಕೊಂತೀಯ. ಅವನು ಅತ್ತೇನೆ. ಅತ್ತೇನೆ ಅವನು. ಆಲೇನೆ ಹೆಂಡತಿ ಕಡೆಗೆ ಗೀಲ ಅವನು. ಅಲ್ಲಿಗೆ ಹೋಗ್ಬೇಕು, ಮಕ್ಕಳು ನನ್ನ ಮಕ್ಕಳು ಅಂಬೋದು ಅವ್ನಿಗೆ ಅಲ್ಲಿಗೆ ಬಂದೈತಿ. ಇನ್ನೊಬ್ಳು ಹೇಳು, ಒಂದು ಒಳ್ಳೆ ಮಾತನ್ನ ಮಾತಾಡಿಸಿ ಚೆನ್ನಾಗಿ ಕೇಳಮ್ಮ ಅಂತ ಹೇಳಿದ್ರೆ ಕೇಳಲ್ಲ. ಏನು ಮಾಡೋಣಮ್ಮ, ನನಗೆ ಸಿಟ್ಟು ಬಂದೇ ಬತ್ತೈತೆ. ನನಗೆ ಸಿಟ್ಟು ನನಗೆ ಮೂಗಿನ ತುದಿಯಾಗೆ ಐತಿ. ನನಗಂತೂ ಮೂಗಿನ ಮೇಲೆ ಕೋಪ ಬಂದೇ ಬತ್ತೈತೆ. ಏನು ಮಾಡೋಣ, ಹೋಗ್ಬಾರ್ದು ಮತ್ತೆ. ಇವಾಗ ನೋಡು, ಹಿಂಗೆ ಹೋದ್ರೆ ನನಗೆ ಸಿಟ್ಟು ಬರೋಕ್ಕಿಲ್ವಾ? ಅಲ್ಲೇನೆ ಎದುರಿಗೆ ಬಂದ ಒಳ್ಳೆ ಮಾತಿಂದ, ಬಾರಪ್ಪ ಮನೆ ಹತ್ರ ಹೋಗೋಣ, ನಾನು ನಿನಗೆ ಅಡುಗೆ ಮಾಡಿ ಕಾಯ್ತಾ ಇದ್ದೀನಿ ಬಾ, ನಾನು ಊಟನೇ ಮಾಡಿಲ್ಲ ನೀನು ಬಂದಾಗಿಂದನು ಅಂತೇಳಿ ನಯಾಸ್ ಮಾಡ್ಕೊಂಡು ಕರ್ಕೊಬರ್ಬೇಕಾ? ಅದು ಬಿಟ್ಬಿಟ್ಟು ಅವನ ಮೇಲೆ ಉದ್ದಕ್ಕೆ ಹೋದ್ರೆ ಅವನು ಹೋಗ್ತಾನೆ ಸುಮ್ಮನೆ ಅವ್ನ ಪಾಡಿಗೆ ಅವನು. ನನ್ನ ಮಕ್ಕಳು ನನ್ನ ಹೆಂಡತಿ ಅಂತ ಅವನಿಗೆ ಆಲೇ ಬತ್ತೈತೆ ಮನಸ್ನಾಗಿ. ನೀನು ಅವನೊಂದಿಟ್ಟು ನಯಸ್ಸ ದಾರಿಗೆ ತಗೋಬೇಕು. ನಯಸ್ಸಾಗಿ ಹೋಗ್ಲಿಲ್ಲ ಅಂದರೆ ಅಷ್ಟೇನು. ಇವತ್ತು ಹೇಳಿರು ಕೇಳಲ್ವಲ್ಲೇ ನೀನು. ಹೋಗಿ ನಾನು ಎಷ್ಟು ನಯಸ್ಸ ದಾರಿಗೆ ಹೋಗಾನ. ನಾನು ಎಷ್ಟು ನಯಸ್ಸ ದಾರಿಗೆ ಹೋದ್ರೂ ಅಷ್ಟೇನೇನು. ಅವನ ಹಣೆ ಬರನೇ ಅಷ್ಟು. ನಾನು ಗಾಲೆ ಸಾಕಾಗೈತತ್ಲಾಗಿ. ಬಾ ಬೇಕಾದ್ರೆ ನೋಡು, ನಾನೇನೇನು ಸುಮ್ಮನೆ ಸುಳ್ಳು ಹೇಳ್ತಿಲ್ಲ ನಿನಗೆ. ನಾನು ನಿನಗೆ ಇದೇನೇ ಸಿಟ್ಟಾಗಬೇಡ ಅಂತ ಹೇಳೋದು. ಮನೆ ಬಂದ್ರೂ ಉಣ್ಣಪ್ಪ ತಿನ್ನಪ್ಪ ಅಂತೇಳಿ ಉಂಬಕ್ಕಿಕ್ಬೇಕು. ಅದು ಇದೂ ಮಾತಾಡಬೇಕು, ಒಂದಿಟ್ಟು ಅಟ್ಟಕ್ಕೆ ಏರಿಸ್ಬೇಕು. ನಮ್ಮ ಅಯ್ಯಪ್ಪನೇ ಸರಿ ಎಷ್ಟು ಚೆನ್ನಾಗೈತೆ ಹಂಗೇನೆ, ಹಂಗೆ ಹಿಂಗೆ ಅಂತ ಹೇಳಿ ಒಂದಿಟ್ಟು ನಯಸ್ ಮಾಡಬೇಕು. ನಯಸ್ ಮಾಡೋದು ನಿನಗೆ ಗೊತ್ತಿಲ್ಲ. ಯಾಕೆ ನಯಸ್ ಮಾಡಂತಾಗ? ಅಲ್ಲಿ ನಯಸ್ ಮಾಡಿದ್ದು ಆಗೈತೆ, ಎಲ್ಲ ಆಗೈತಿ. ಅವನೇನೇಂದ್ರೂ ದಾರಿಗೆ ಬರಲ್ಲ. ಎಷ್ಟು ಒಳ್ಳೆ ಮಾತಾ ಹೇಳಿದ್ರು ಅವನೇನೇನು ದಾರಿಗೆ ಬರೋದಿಲ್ಲ. ನಯಸ್ ಮಾಡಿದ್ದು ಆಯ್ತು, ಎಲ್ಲ ಆಯಿತು. ಈಗ ಹಿಂಗಂದ್ರೆ ಹಿಂಗಂತೀಯ ನೀನು. ಒಂದಿಟ್ಟು ಆತ್ರ ಜಾಸ್ತಿ, ಸಿಟ್ಟು.
ಯಾಕಂದ್ರೆ ಅದನ್ನ ಮಾತಾಡ್ಬಿಡ್ತೀಯ. ನಿನ್ನೇನು ಮಾಡ್ತಾನೆ ಹೋಗು, ಹೋದ್ರು ಹೋಗ್ತಾನೆ, ನಾವಿನ್ನೇನು ಮಾಡೋಣ ಇವಾಗ, ನಾನು ತಕ್ಕ ಬಂದೇಳಿರಿ. ಬಾ ಬೇಕಾದ್ರೆ ನೋಡು, ಅಲ್ಲಿ ನಿಂತ್ಕೊಂಡು ನೋಡೋಣ ಬಾಯಿಲ್ ಬೇಕಾರೆ. ಇವಾಗ ಅವಳಿಲ್ಗಾನ ಹೋಗ್ಲಿ, ಅವಳಿಂದೆಲ್ಲೇ ಓಡಾಡ್ತಾ ಇದ್ದಾನೆ. ಬಾರಪ್ಪ ಅಂತ ಮನೆ ಕರೆದ್ರು ಬರಲ್ಲ, ಅದಕ್ಕೆ ಬಾ ಮತ್ತು ಮನೆಗೆ ಬಾ ಅಂತ ಹೇಳಿ ಕರ್ಕೊಂಡು ಬರೋಣ ಬಾ. ಎಲ್ಲೂ ಹೋಗ್ಬಾರ್ದು, ರೂಮ್ನಾಗ ಕೂಡಾಕನ ಒಂದು 2 ದಿನ ಕರ್ಕೊಂಬಂದು ಸುಮ್ಮನೆ ಕೂಡಾಕಿರತ್ತ ಸುಮ್ಮನೆ ಇರ್ತಾನೆ. ಕುಡ್ಕೊಂಬಂದು ನಮ್ಮ ಮೇಲೆ ಜಗಳ ಮಾಡೋದು, ಇವಾಗ ನಾವು ಅನುಭವಿಸೋದು. ನೋಡಮ್ಮ ಇದು ಹೆಂಗೈತಿ. ಸಂತೋಷ ಹ ಹ ಹ ಹ ಉಲ್ಲಾಸ ಸಂತೋಷ ಹ ಹ ಹ ಹ ಸಂತೋಷ. ನಾಳೆ ಬಂದು ಸಂತೋಷ ಸಂತೋಷ ಅಂತ ಹಾಡು ಹೇಳ್ಕೊಂಡು ಇವಳಿಗೆ ಹಿಂಗಾಗಿರೋದು ಒಂಥರ ಸಂತೋಷ ಆಗೈತಿ. ಅದಕ್ಕೆ ಆಗ್ಲಲ್ಲ ನಾನು ನೋಡಿ ಹಾ 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 ಸಂತೋಷ ಅಂತ ಹಾಡು ಹೇಳ್ತಾಳೆ. ಇವಳು ಬೇರೆ ಕಣಮ್ಮ, ಇವಳು ನಿನ್ನ ಸೊಸೆ. ಅಬ್ಬೋ ನಿನ್ನ ಸೊಸೆಯರು ಇಬ್ಬರಳು ಹಿಂಗೆ ಕ್ರಿಮಿನಲ್ಗಳು. ಯಾರು ಹೆಂಗನಾಗ್ಲೇಳು ನಡಿ. ಏನು ಮಾಡೋಣ, ನಾವು ಯಾವ್ದಂತ ನೋಡೋಣ ಹೇಳು. ನಾವೆಷ್ಟು ನಿನಗೆ ನೋಡ್ಕೊಂಡ್ರು ನೀನು ನಮ್ಮನ್ನೇ ಬೈತೀಯ. ಇವಾಗ ನಾವು ನೋಡಿ ಏನು ಮಾಡೋಕ್ಕಾಗೈತಿ, ನಾವೇನು ಮಾಡೋಂಗಿಲ್ಲಮ್ಮ. ನೀನು ನಿನ್ನ ಗಂಡನ ನಯ ಸಿಗ್ದ ಆಯ್ತು ತಕೊಂಬಳ್ಳಿ, ನಿನ್ನ ಕೈಯಾಗೈತೆ. ನಾನು ಹೇಳ್ತೀನಿ ಒಂದಿಟ್ಟು ತಲೆ ಸವರ್ಕೊಂಡು ಇರಮ್ಮ ಅಂತ. ತಲೆ ಸವರ್ಕೊಂಡು ಇರಲ್ಲ ನೀನು, ಹಂಗೇನೆ ಅವನ ಮೇಲೆ ಹೆಂಗೆ ಸರ್ ಬರುತ್ತಾ ಹಂಗೆ ಮಾತಾಡ್ತೀಯ ಅಂತ ನಿಂತಾನು ಅಂತ ಹೇಳಿ. ಅವನಿಲ್ಲಾಂದ್ರೆ ಕುಡ್ದು ಬರ್ತಾನೆ, ಇಲ್ಲಾಂದ್ರೆ ಒಯ್ತಾನೆ ಬಂದು, ಅಷ್ಟೇನಿ. ನೀನಾಗಿ ನೀನು ಮಾಡ್ಕೊಂಡು ಅನುಭವಿಸ್ತಾ ಇದೀಯ. ಅವ್ರು ನಂಬ್ತಿ, ಅವ್ರೇನು ಮಾಡ್ತಾರೆ ಅವರಿಬ್ಬರಳು. ಅರೆ ಸೊಸೆರ್ನ ಏನೇಂದ್ರು ಬಿಟ್ಕೊಡಲ್ಲ ನೋಡಿ ನೀನು. ಸೊಸೆರ್ನ ಮಾತ್ರ ಬಿಟ್ಕೊಡಲ್ಲ. ನಮ್ಮ ಅತ್ತೆನ್ನೇ ಬೈತಾ ಇದ್ದಾಳಲ್ಲಿ. ನಮ್ಮ ಅತ್ತಿಗೆ ಆಗ್ಬೇಕಾಗ ಅಲ್ಲ, ನಮ್ಮ ಅತ್ತೆನ್ನೇ ಬೈತಾ ಇದ್ದಾಳಲ್ಲ ಅವಳು. ನೋಡಿ ಇನ್ನೊಂದು 2 ದಿನ ನಮ್ಮ ಅತ್ತೆ ನೋಡಿಸ್ತಾಳೆ. ಆ ಸುಗುಣ ಹಂಗೆ ಅಂತೆ ಕಣಿ. ಅವ್ರ ಅಮ್ಮನ ಕರ್ಕೊಂಬಂದು ಅವ್ರ ಅಮ್ಮಯ್ಯ ಋತು ಮೇಲೆ ಮುಂಚ್ಕೊಂಡು ಇಲ್ಲೇ ಸುಗುಣ ಅವ್ರ ಮನೆಗಿತ್ತಂತೆ. ಇವಾಗ ಸುಗುಣ ಓಡಿಸ್ಬಿಟ್ಟವಳು ಅವ್ರ ಅಮ್ಮಯ್ಯ. ನಾಳೆನೆ ಆಸ್ಪತ್ರೆಗೆ ಮೊನ್ನೆ ಹೊಟ್ಟೆ ನೋವು ಬಂದಿತ್ತಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲಂತೆ. ಒಂದೇ ದಿವಸ ಜಾಸ್ತಿ ದುಡ್ಡು ಆಯಿತು ಅಂತ ಹೇಳಿ ಕಳಿಸ್ಬಿಟ್ಲಂತೆ. ನಿನ್ನ ಮಗನ ತಕ್ಕ ಹೋಗು, ನಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ, ನಿನ್ನ ಮಗ ಸೊಸೆ ಇದ್ದಾರೆ ಹೋಗು ಅಂತೇಳಿ ಅವ್ರ ಅಮ್ಮನ ಕಳಿಸ್ಬಿಟ್ಲಂತೆ ಕಣೆ. ಹಂಗೆ ಇವಳು ಕಳಿಸ್ತಾಳೆ ನೋಡ್ಬೇಕಾದ್ರೆ. ಇವತ್ತಿಗೆ ಏನಾದರೂ ಒಂದು ಬರಬಾರದು ಬಂತು ಅಂದರೆ ಬರುತ್ತೆ ಬರುತ್ತೆ ಬರುತ್ತೆ, ಇಷ್ಟರಾಗೆ ಬರುತ್ತೆ ನಮ್ಮ ಅತ್ತಿಗೂ. ನಮ್ಮ ಅತ್ತಿಗೂ ಬರುತ್ತೆ. ಬೇಕಾದ್ರೆ ನೋಡು, ಇಲ್ಲೇ ನಿಂತ್ಕೊಂಡು ಮಾತಾಡಬೇಡ. ನೀನು ನನ್ನೇ ಬೈತೀಯ ಹೊತ್ತು ಅವ್ನಿಗೇನು ಹೇಳಂಗೆ ಇಲ್ಲ. ನನಗಂತೂ ಸಾಕಾಗ್ಬಿಟ್ಟೈತೆ. ಏನು ಮಾಡೋಣಪ್ಪ ಅನ್ನೋ ಸಿಟ್ಟು ಬರ್ತೈತೆ ನನಗಂತೂ. ನೋಡಿಬಿಟ್ಟು ಕೋಪ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟು ಕೋಪ ಬರ್ತೈತೆ ಅಂದರೆ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತೆ, ಅಷ್ಟು ಸಿಟ್ಟು ಬರ್ತೈತೆ ಕಣಮ್ಮ ನನಗಂತೂ. ಅಲ್ಲ, ಅವಳನ್ನು ಮಾತಾಡಿಸ್ತೇ ಇಲ್ದವನು ಇವತ್ತು ಹೆಂಗೆ ಆಡ್ತಾ ಇದ್ದಾನೆ ಅಂದರೆ ಹಂಗೆ ಆಡ್ತಾ ಇದ್ದಾನೆ. ನನಗೆಲ್ಲ ಎಷ್ಟು ಮೋಸ ಮಾಡ್ದ ಅಂತೇಳಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇನ್ನೂ ನನಗೆ ಹೆಂಗೆಂಗೋ ಆಗ್ತೈತೆ. ಯಪ್ಪ, ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗಂತೂ ಪಿತ್ತ ನೆತ್ತಿಗೆ ಏರ್ತಾ ಐತೆ. ಹಂಗಲ್ಲಾಗ್ಲಿದ್ದ ಉರಿ ಎದ್ದಾಳ್ತೈತೆ ನನಗಂತೂ. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಇಂಜಿನಿಯರ್ ಅಂತ ಸುಳ್ಳು ಹೇಳಿ ನನಗೆ ಮದುವೆ ಆಗಿ ಇವಾಗ ಎಷ್ಟು ಸುಳ್ಳು ಹೇಳ್ಬಿಟ್ಟ. ಮದುವೆ ಆಗಿರೋ ವಿಷಯ ಎಲ್ಲ ಮುಚ್ಚಿಟ್ಟ. ಎಷ್ಟು ಸುಳ್ಳು ಹೇಳಿ ಎಂಥ ಕೆಲಸ ಮಾಡ್ದ. ಇಂಥವನಿದ್ರು ಒಂದೇ ಬಿಟ್ಟರು ಒಂದೇ ತಗಿ. ನನಗೇನೋ ಇಷ್ಟ ಇಲ್ಲಮ್ಮ ತಾಯಿ. ಇಷ್ಟ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯ? ಮನ್ಯಾಗ ಹೆಂಗನ ತರಕಾರಿ ಎಣ್ಣೆ ಬೆಣ್ಣೆ ಎಲ್ಲ ನೋಡ್ಕೊಂತಾನೆ, ಮನೆಗೆಲ್ಲ ಸಾಮಾನು ತಂದು ಕೊಡ್ತಾನೆ. ಅವನಿಲ್ಲ ಅಂತಂದ್ರೆ ನಿನಗೆ ಯಾರು ತಂದಾಕ್ತಾರೆ? ಅಲ್ಲ, ಕೆಲ್ಸಕ್ಕೂ ಹೋಗಲ್ಲ, ಏನಿಲ್ಲ. ಹೇಳ್ದಂಗೆ ಕೇಳು, ಅವು ತರಾಡ್ಬೇಡ. ನಡಿ ನೋಡೋಣ, ಅದೆಲ್ಲ ಕೇಳ ನಡಿಯೇ. ಎಲ್ಲಿ ಕಲ ಜೊತೆ ಸಕಲೇಶಣ್ಣ ಚೆನ್ನಾಗಿ ಆಗ್ಬಿಡ್ತಾನೋ ಅಂತ ಹೇಳಿ ಸುಸುಗೆ ಎಷ್ಟು ಕೋಪ ಬಂದೈತೆ. ಹೆಂಗೆ ಆಡ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಸಿಟ್ಟು ಬಂದೈತೆ ನೋಡ್ರಿ, ಹೆಂಗೆ ಆಡ್ತಾ ಇದ್ದಾಳೆ ಅಂತ ಹೇಳಿ. ತುಂಬ ಅವಳಿಗೆ ಕೋಪ ಬಂದೈತೆ, ನೋಡೋಕ್ಕಾಗ್ತಿಲ್ಲ ನಮ್ಮ ಕೈಲಂತೂ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.